ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಮತ್ತೊಂದು ಸ್ಪೆಷಲ್ ಪಾಡ್ಕಾಸ್ಟ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ. ಇವತ್ತು ನಾವು ಕರ್ನಾಟಕ ರಾಜಕೀಯದಲ್ಲಿ ಖಾತೆ ಹಂಚಿಕೆಯ ಕುರಿತು ನಡೆಯುತ್ತಿರುವಂಥ ಒಂದು ಶೀತಲ ಸಮರ ಈ ಕುರಿತು ನಾವು ನಮ್ಮ ಈ ಪಾಡ್ಕಾಸ್ಟ್ನಲ್ಲಿ ಮಾತಾಡಲಿಕ್ಕಿದ್ದೀವಿ. ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ನಿರಂಜು KH ಅವರು ಇದ್ದಾರೆ. ಪಾಡ್ಕಾಸ್ಟ್ಗೆ ಸ್ವಾಗತ ನಿರಂಜು ಅವರೇ. ವೀಕ್ಷಕರಿಗೆ, ನಿನ್ನೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೀತಿದೆ. ಅಂದರೆ DK ಶಿವಕುಮಾರ್ ಅವರು CM ನಂತರ ಒಂದು 13 ಹಿರಿಯ ನಾಯಕರು ಸಚಿವರಾಗಿ ಪ್ರಮಾಣ ವಚನ ಕರೆಸಿದ್ರು. ಅದೇ ಸಂದರ್ಭದಲ್ಲಿ ಏನಾಯಿತು ಅಂದರೆ 13 ಹಿರಿಯ ಶಾಸಕರನ್ನು ಆಯ್ಕೆ ಮಾಡಿಕೊಂಡ್ರು. ಹಾಗಾಗಿ ಸರ್ಕಾರ ಭದ್ರ ಆಗ್ಬೋದು, ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ರು. DK ಶಿವಕುಮಾರ್ ಅವರ ಅಧಿಕಾರ ಸಾಂಗವಾಗಿ ನಡಿಬೋದು ಅಂತ ಅಂದ್ಕೊಂಡ್ರು. ಆದರೆ 2 ದಿನದ ನಂತರ ಅದರ ಒಂದು ಅಲ್ಲೋಲ ಕಲ್ಲ ಗೊತ್ತಾಯಿತು. ಯಾಕಂದರೆ ಖಾತೆ ಹಂಚಿಕೆ ನಡೀತು. ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತು ಅಂದರೆ ಖಾತೆಯನ್ನು ಹಂಚಿಕೆ ಮಾಡಿದ್ರು. ಬೇರೆ ಬೇರೆ ಸಚಿವರಿಗಾಗ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ರು ಅವರಿಗೆ ಖಾತೆಯನ್ನು ಹಂಚಿಕೆ ಮಾಡಿದರು. ಅದರಲ್ಲಿ ಬೆಂಗಳೂರಿನ ಹಿರಿಯ ಕಾಂಗ್ರೆಸ್ ನಾಯಕ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿರೋರು. ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಅವರಿಗೆ ಕೊಡಲಾಗಿತ್ತು. ಆದರೆ ಅದು ಆ ಖಾತೆ ತಮ್ಮ ಹೆಸರಿಗೆ ಬರ್ತಿದ್ದಂತೆ ಸಿಡಿದದ್ದು ಕೆಂಡಾಮಂಡಲವಾದವರು CM DK ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಆಕ್ಷೇಪ ವ್ಯಕ್ತಪಡಿಸಿದ್ರಲ್ಲದೆ ಆ ಖಾತೆ ನಂಗೆ ಬೇಡ, ನಾನು ಬಯಸಿದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಲ್ಲಿ ಅಂದರೆ ನಿನ್ನೆ ಅಂದರೆ ಶುಕ್ರವಾರ ಬೆಳಿಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ 3 ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಅಜ್ಞಾತ ಸ್ಥಳಕ್ಕೆ ತೆರಳಿದ್ರು. ವೀಕ್ಷಕರಿಗೆ, ನಾನು ಈ ಪಾಡ್ಕಾಸ್ಟಲ್ಲಿ ಈ ಎಲ್ಲ ರಾಜಕೀಯ ಹಿನ್ನೆಲೆ ಹೊರತಾಗಿ ನಾನು ಈ ಪಾಡ್ಕಾಸ್ಟಲ್ಲಿ ಹಿನ್ನೆಲೆಗೆ ತರುವಂಥ ವಿಚಾರ ಏನಂದರೆ, ನಾವೊಂದು ಸರ್ಕಾರ ಅಂದಾಗ, ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಆದಾಗ ನಾವು ಮೊದಲಾಗಿ ಯೋಚಿಸುವಂಥದ್ದು ಪವರ್ಫುಲ್ ಮಿನಿಸ್ಟ್ರಿ ಯಾವುದು ಅಂದರೆ ಯಾವುದೋ ಕಂದಾಯ ಇರ್ಬೋದು, ಇಂಧನ ಇರ್ಬೋದು, ಗೃಹ ಇರ್ಬೋದು ಅಂತಲೇ ಅಂದ್ಕೊಂಡಿರ್ತೀವಿ. ಇದು ಸುಳ್ಳು. ಈ ವಿಧಾನಸೌಧದ ಪಡಸಾಲೆಯ ಈ ಚಲನವಲನಗಳನ್ನು ಗೊತ್ತಿರುವಂಥ ರಾಜಕೀಯ ವಿಶ್ಲೇಷಕರು ಹೇಳುವ ಪ್ರಕಾರ ಅದಲ್ಲ. ಕರ್ನಾಟಕ ಸರ್ಕಾರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯೇ ಅತ್ಯಂತ ಪವರ್ಫುಲ್. ಹಾಗೂ ಅದಕ್ಕೋಸ್ಕರ ಹೈಕಮಾಂಡ್ಗೆ ದುಂಬಾಲು ಬೀಳುತ್ತಾರೆ. ನಾವೀಗ ಏನು ಮೊದಲು ಹೇಳಿದ್ನಲ್ಲ, ಇಂದಿನ ಹಲವು ಸರ್ಕಾರಗಳಲ್ಲಿ, ಇದು ಕಾಂಗ್ರೆಸ್ಸಿಗೆ ರಾಮಲಿಂಗಾರೆಡ್ಡಿ ಅವರಿಗಷ್ಟೇ ಸೀಮಿತ ಅಲ್ಲ, ಇಂದಿನ ಸರ್ಕಾರದಲ್ಲೂ ಕೂಡ BJP ಇದ್ದಾಗಲೂ ಈ ರೀತಿ ಆಗಿತ್ತು. ನಾವು ಅದನ್ನು ಸ್ಮರಿಸೋದಾದರೆ ಆರ್ ಅಶೋಕ್ ಮತ್ತು ಸೋಮಣ್ಣ ಅವರು ಈ ವಿಚಾರದಲ್ಲಿ ನನಗೆ ಬೇಕು, ಈ ಖಾತೆ ನನಗೆ ಬೇಕು ಅಂತ ಕೇಳಿದ್ದು ಇದೆ. ಹಾಗಾಗಿ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅನ್ನುವಂಥದ್ದು ಚಿನ್ನದ ಮೊಟ್ಟೆ ಇಡುವಂತಹ ಒಂದು ಖಾತೆ ಅನ್ನುವಂಥ ಒಂದು ಮಾತುಗಳು ನಮ್ಮ ನಡುವೆ ಇದೆ. ಅದರ ಬಗ್ಗೆ ಈಗ ನಾವು ವಿಶ್ಲೇಷಣೆ ಮಾಡ್ತೇವೆ. ನಮ್ಮ ಸಹೋದ್ಯೋಗಿ ನಿರಂಜು ಅವರು ಮುಂದಿನ ಅಂಶವನ್ನು ನಿಮಗೆ ತಿಳಿಸ್ತಾರೆ. ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂದರೆ ಅದರ ಖಾತೆ ಬಗ್ಗೆ ಅದಕ್ಕಿರ್ತಕ್ಕಂಥ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮೊದಲನೇದಾಗಿ. ಅಂದರೆ ಬೆಂಗಳೂರು ಅಂತಕ್ಕಂಥದ್ದು ಕೇವಲ ರಾಜ್ಯದ ಆಡಳಿತಾತ್ಮಕ ರಾಜಧಾನಿ ಮಾತ್ರ ಅಲ್ಲ, ಇದು ನಮ್ಮ ದೇಶದ IT ರಾಜಧಾನಿ, ಸ್ಟಾರ್ಟಪ್ ಹಬ್, ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಮತ್ತು ವಿದೇಶಿ ನೇರ ಬಂಡವಾಳ ಹೂಡಿಕೆ ಬರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಹೈಯೆಸ್ಟು ಬೆಂಗಳೂರು ನಗರಕ್ಕೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಆರ್ಥಿಕ ಚೌಕಟ್ಟಿನೊಳಗಡೆ ಅತ್ಯಂತ ಹೆಚ್ಚು ತೆರಿಗೆ ಸಂಗ್ರಹಣೆ ಮಾಡೋದು ಕೂಡ ನಮ್ಮ ಸಿಲಿಕಾನ್ ಸಿಟಿಯಿಂದಲೇ ಅತ್ಯಂತ ಹೆಚ್ಚು ತೆರಿಗೆ ಸಂಗ್ರಹ ಆಗತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ರಾಜ್ಯದ ಆರ್ಥಿಕ ಚಟುವಟಿಕೆಗಳ ಬಹುದೊಡ್ಡ ಏನು ಕಾರ್ಯಚಟುವಟಿಕೆಗಳು ನಡೀತವೆ ಅಥವಾ ಕಾಮಗಾರಿಗಳು ನಡೀತವೆ ಅವೆಲ್ಲ ಆಗ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಸುತ್ತಮುತ್ತಲೇ. ಆದ್ದರಿಂದಲೇ ಈ ಒಂದು ಬೆಂಗಳೂರು ಖಾತೆ ಬಗ್ಗೆ ರಾಜಕೀಯ ವಲಯದಲ್ಲಿ ಏನೆಲ್ಲ ಮಾತಾಡ್ಕೊಳ್ತಾರೆ ಅನ್ನೋದಾದರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಯಾರು ಹೊಂದುತ್ತಾರೋ ಅವರು ಬೆಂಗಳೂರು ಸಿಟಿ ಮೇಲೆ ಅತ್ಯಂತ ಹೆಚ್ಚು ಹಿಡಿತವನ್ನು ಹೊಂದಿರ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ರಾಜ್ಯದ ಆರ್ಥಿಕತೆಗೂ ಕೂಡ ಆ ಒಂದು ನಾಡಿ ಮಿಡಿತ ಇದ್ದಂತೆ ಬೆಂಗಳೂರು ಸಿಟಿ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಹೊಂದತಕ್ಕಂಥದ್ದು ಅಂತ. ಎಸ್ ನಿರಾಜ್, ಈಗ ನಾನು ಮುಂದುವರಿಸೋದಾದರೆ ನನ್ನ ಹತ್ರ ಒಂದು ಪಟ್ಟಿ ಇದೆ. ಈ ಪಟ್ಟಿ ಏನು ಹೇಳುತ್ತಂದರೆ, ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಅಲಂಕರಿಸಿದವರು ಯಾರು ಅಂತ ಹೇಳ್ತೀನಿ ನಾನು. ಈಗ ಇನ್ನೂ ಮುಗ್ದಿಲ್ಲ, ಅದು ಯಾವುದು ಈ ವಿವಾದ ಮುಗ್ದಿಲ್ಲ. ರಾಮಲಿಂಗಾರೆಡ್ಡಿ ಮತ್ತು ಸರ್ಕಾರ ಹೈಕಮಾಂಡ್ ಜೊತೆಗೆ ಅದನ್ನು ಕೃಷ್ಣ ಬೈರೇಗೌಡರು, ಹಿಂದೆ ಕಂದಾಯ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಮುಗ್ದಿಲ್ಲ. ಅವರ ಹೆಸರನ್ನು ಬಿಟ್ಟು ಹಿಂದಿನ ಸಭೆ ಹೇಳೋದಿದ್ರು. ಈಗೇನು CM ಆಗಿದ್ದಾರಲ್ಲ DK ಶಿವಕುಮಾರ್ ಅವರು 2023ರಿಂದ 2026ರವರೆಗೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದರು. ಅವರ ಹಿಡಿತದಲ್ಲಿತ್ತು. ಅದನ್ನು ಅವರು ವಹಿಸ್ಕೊಂಡಿದ್ರು. ಆಮೇಲೆ ಅದು 2019-21 ತನಕ ಅವರು ಮುಖ್ಯಮಂತ್ರಿ ಬೆಂಗಳೂರು ಉಸ್ತುವಾರಿಯನ್ನು ತಾವು ವಹಿಸ್ಕೊಂಡಿದ್ದು. ಆಮೇಲೆ 2018-19 ವಿಚಾರಕ್ಕೆ ಬಂದಾಗ HD ಕುಮಾರಸ್ವಾಮಿ, ಆಗ ಮೈತ್ರಿ ಸರ್ಕಾರ ಇತ್ತು, ಆಗ ಬೆಂಗಳೂರು ಅಭಿವೃದ್ಧಿಯನ್ನು ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ರು. ಆಗ ಅವರು ಅದಕ್ಕಿಂತ ಹಿಂದೆ ಅವರು ಮುಖ್ಯಮಂತ್ರಿ ಆದವರು, ನಂತರ ಅದನ್ನು ಇಟ್ಕೊಂಡಿದ್ರು. ಮುಖ್ಯಮಂತ್ರಿ ಆದಾಗಲೂ ಇದನ್ನು ಇಟ್ಕೊಂಡಿದ್ರು. ಈಗ ಕೇಂದ್ರ ಮಂತ್ರಿ ನೋಡಿ, ಆದರೆ ಅವರು ಕೂಡ ಪವರ್ಫುಲ್. ಕರ್ನಾಟಕದ ರಾಜಕಾರಣ ವಿಚಾರಕ್ಕೆ ಬಂದಾಗ ಪವರ್ಫುಲ್. ಇನ್ನು ಅದಕ್ಕಿಂತ ಹಿಂದೆ 2015-18 ಆಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. KJ ಜಾರ್ಜ್ ಅವರು ಬೆಂಗಳೂರಿನ ಮೋಸ್ಟ್ ಪವರ್ಫುಲ್ ಇನ್ನೊಬ್ಬರು
ಪವರ್ಫುಲ್ ಕಾಂಗ್ರೆಸ್ ನಾಯಕರು. ಅವರು ಈಗ ಇಂಧನ ಸಚಿವಾಲಯ ಪಡ್ಕೊಂಡಿದ್ದಾರೆ. ಇಂದಿನ ಸಿದ್ದರಾಮಯ್ಯ ಇದರ ಇದ್ದಾಗಲೂ ಅವರು ಇಂಧನ ಸಚಿವಾಲಯ ಇತ್ತು. ಬಟ್ 2015ರಿಂದ 18 ಬೆಂಗಳೂರಿನ ಅಭಿವೃದ್ಧಿ ದೀರ್ಘಕಾಲ ಅವರು ಕೆಲಸ ಮಾಡಿದರು. ಅದಕ್ಕಿಂತ ಹಿಂದೆ 13-15 ಕೂಡ ಅವರೇ ಇದ್ದರು. ಅವರು ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಈ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ 2010ರಿಂದ 13 ಅವಧಿಯಲ್ಲಿ ಆಗ ಆರ್ ಅಶೋಕ್ ಅವರಿಗೆ ಪ್ರತಿಪಕ್ಷ ನಾಯಕರು. ಅವರು ಬೆಂಗಳೂರಿನ ಮೋಸ್ಟ್ ಪವರ್ಫುಲ್, BJP ಕಡೆ ಬಂದಾಗ ಮೋಸ್ಟ್ ಪವರ್ಫುಲ್, ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕ. ಅವರು ಯಡಿಯೂರಪ್ಪ ಸದಾನಂದ ಗೌಡರ ಸರ್ಕಾರ CM ಆಗಿದ್ದರು. ಸದಾನಂದ ಗೌಡರವರು ಅವರು ಆ ಸಂದರ್ಭದಲ್ಲಿ ಇದಾಗಿದೆ. ನನಗೆ 2010ರಿಂದ ಇಲ್ಲಿಗೆ 16 ವರ್ಷಗಳ ಕಾಲದ ಪಟ್ಟಿಯನ್ನು ನಿಮಗೆ ಹೇಳಿದೆ, ಒಂದು 5-6 ಹೆಸರು ಹೇಳಿದೆ. ಅವರು ಅಲ್ಲಿ ನೀವು ಗಮನಿಸಿದಂಗೆ ಪ್ರತಿ ಪವರ್ಫುಲ್ ಲೀಡರೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಹೊಂದ್ಕೊಳ್ಳಿಕ್ಕೆ ಬಯಸ್ತಾರೆ. ನೀರಜ್, ಈ ಒಂದು ನೀವು ಹೇಳ್ದಂಗೆ ಬೆಂಗಳೂರಿನ ಖಾತೆಯನ್ನು ವಹಿಸ್ಕೊಳ್ಳೋದು ಅಂದರೆ ಅದೊಂದು ಸಾವಿರಾರು ಕೋಟಿ ಸಾಮ್ರಾಜ್ಯವನ್ನು ಹಿಡಿತಕ್ಕೆ ತಗೊಂಡಂಗೆ. ಉದಾಹರಣೆಯಾಗಿ ಹೇಳೋದಾದ್ರೆ ನಾವು ಈಗ ಈ ಹಿಂದೆ BBMP ಇತ್ತು, ಈಗ ಅದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ, GBA ಆಗಿದೆ. ಅದು ಈಗ BBMPಗೆ ಆದ ನಂತರ 5 ಪಾಲಿಕೆಗಳಾಗಿದೆ. ಈ ಒಂದು ರಾಜ್ಯ ಸರ್ಕಾರ ಏನು ಬಜೆಟ್ ಅನ್ನು ಘೋಷಣೆ ಮಾಡುತ್ತೆ, ಅದೇ ರೀತಿಯಾಗಿ ಈ ಒಂದು GBA ಕೂಡ ಬಜೆಟ್ ಅನ್ನು ಘೋಷಣೆ ಮಾಡಿದ್ರೆ ಅಥವಾ ಈ ಹಿಂದೆ BBMP ಮಾಡ್ತಾ ಇದ್ದಾಗ ಕೂಡ 12ರಿಂದ 15 ಸಾವಿರ ಕೋಟಿಗಳಷ್ಟು ಒಂದು ಬಜೆಟ್ ಅನ್ನೇ ಮಾಡ್ತಾ ಇದ್ರು, ಘೋಷಣೆಯನ್ನ ಮಾಡ್ತಾ ಇದ್ರು, ಹಲವಾರು ಕಾಮಗಾರಿಗಳ ಮೂಲಕ ಅಥವಾ ಜನಪರ ಯೋಜನೆಗಳನ್ನ ಮಾಡ್ತಾ ಇದ್ರು. ಆದ್ರಿಂದಲೇ ಅತ್ಯಂತ ಹೆಚ್ಚು ನೀವು ಹೇಳ್ದಂಗೆ 2010ರಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ಪ್ರಮುಖ ನಾಯಕರೇ ಅದನ್ನ ಹೋಲ್ಡಿಂಗ್ ಅನ್ನ ತಗೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ಎಲ್ಲೆಲ್ಲಿಂದ ಮೂಲಗಳು ಬರ್ತವೆ ಆರ್ಥಿಕವಾಗಿ ಅಂದ್ರೆ ಆಸ್ತಿ ತೆರಿಗೆ ಇರ್ಬೋದು, ಮತ್ತೆ ಜಾಹೀರಾತು ತೆರಿಗೆ ಇರ್ಬೋದು, ಮತ್ತೆ ಉದ್ದಿಮೆ ಪರವಾನಗಿಗಳು ಇರ್ಬೋದು, ಮತ್ತೆ ಈ ಎಲ್ಲ ಒಂದು ಆರ್ಥಿಕವಾಗಿ ಮೂಲಗಳು ಬರ್ತಾ ಇರತಕ್ಕಂಥ ಕಾರಣದಿಂದಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಮೇಲೇ ಎಲ್ಲರ ಪ್ರಮುಖ ರಾಜಕೀಯ ನಾಯಕರ ಕಣ್ಣು ಇಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಂದು ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡರ ನಡುವೆ ಜಟಾಪಟಿ ನಡೀತಾ ಇರ್ತಕ್ಕಂಥದ್ದು. ಮತ್ತು ಇದ್ರ ಪ್ರಮುಖವಾಗಿ ಈ ಒಂದು 12,000ದಿಂದ 15,000 ಕೋಟಿ ರೂಪಾಯಿ ಏನು ಆರ್ಥಿಕ ಬಜೆಟ್ ಮಂಡನೆ ಮಾಡ್ತಾರೆ, ಅದನ್ನು ಪ್ರತಿಯೊಂದು ರೂಪಾಯಿ ಮೇಲೂ ಕೂಡ ಈ ಒಂದು ಸಚಿವರ ಹಿಡಿತಾ ಇರತಕ್ಕಂಥದ್ದು. ಯಾಕಂದ್ರೆ ಬೆಂಗಳೂರು ರಾಜಧಾನಿಯಲ್ಲಿರ್ತಕ್ಕಂಥ 1,30,00,000 ಜನರ ಮೇಲೂ ಕೂಡ ಹಿಡಿತ ಸಾಧಿಸಬಹುದು ಅನ್ನೋ ದೃಷ್ಟಿನೂ ಕೂಡ ಈ ಒಂದು ನಗರಾಭಿವೃದ್ಧಿ ಖಾತೆ ವಹಿಸ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇನ್ನು ಇಂಟ್ರೆಸ್ಟಿಂಗ್ ಸಂಗತಿ ಏನೋ ನಿರಂಜು, ನಾವೀಗ ನೋಡಿದಂಗೆ ಬೆಂಗಳೂರು BBMP ಈಗ ಹೇಳಿದ್ರಿ, ಯಾಕೆ ದೊಡ್ಡವರು ಅಂದ್ರೆ ಪವರ್ಫುಲ್ ನಾಯಕರಾಗತ್ತಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಇನ್ನೊಂದು ಸಂಸ್ಥೆ ಇದೆ, ಅದು BDA. ನಾವು ಬಹಳ ವರ್ಷಗಳಿಂದ ಅದು ಒಂದು 2-3 ದಶಕಗಳಿಂದ BDA ಯಾಕೆ ಸ್ಥಾಪಿಸಿದರೆ ಅನ್ನುವಂಥದ್ದು ಕೂಡ ಒಂದು ಚರ್ಚೆ ವಿಷಯ ಆಗುತ್ತೆ. ಹಿಂದೆ BBMP ಇರುವಾಗ BDA ಯಾಕೆ ಬೇಕಾಗಿತ್ತು ಅಂತ. ಆದರೆ ನಾವು ಹೇಳುವಾಗೆ BDA ಸಾಕಷ್ಟು ಲೇಔಟ್ಗಳನ್ನು ಡೆವಲಪ್ ಮಾಡುತ್ತೆ. ಈಗ ಅಪಾರ್ಟ್ಮೆಂಟ್ಗಳನ್ನು ಕೂಡ ಕಟ್ತಾ ಇದೆ. ಸಾಕಷ್ಟು ಬ್ರಿಡ್ಜ್ಗಳನ್ನು ಬೆಂಗಳೂರಲ್ಲಿ ನಿರ್ಮಾಣ ಮಾಡಿದೆ, ಅಂದರೆ ಬ್ರಿಡ್ಜ್ಗಳಂದರೆ ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡಿದೆ. ಆಮೇಲೆ ಕೆಲವು ಈ ರಸ್ತೆ ಭೂಸ್ವಾಧೀನ ಪ್ರಕ್ರಿಯೆ BDA ಮೂಲಕ ನಡೆಯುವಂಥದ್ದು ನಾವು ನೋಡಿದ್ದೀವಿ. BDAಗೆ ದೊಡ್ಡ ಮಟ್ಟದ ಆಸ್ತಿ ಇದೆ. ಇಲ್ಲಿ BDAಗೆ ಅಲಾಟ್ ಮಾಡಿರುವಂತಹ ಸಾಕಷ್ಟು ಈ ಜನರ ವಾಸದ ಸೈಟ್ಗಳನ್ನು ಹೊರತುಪಡಿಸಿ ಸೈಟ್ಗಳು ತುಂಬ ಇದ್ದಾವೆ. ಮತ್ತು ಆಮೇಲೆ ಈ ರಸ್ತೆ ವಿಸ್ತರಣೆ ಇದೆ, BDA ಕಾಂಪ್ಲೆಕ್ಸ್ಗಳಿದ್ದಾವೆ. BDAಯಿಂದ ಸಾಕಷ್ಟು ಕಾಂಪ್ಲೆಕ್ಸಲ್ಲಿ ಕಮರ್ಷಿಯಲ್ ಸೆಟಪ್ಗಳು ತುಂಬ ಇದ್ದಾವೆ. ಅದರ ಮೇಲೆ ಹಿಡಿತನೂ ಕೂಡ ಯಾರು ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಂತ ಯಾರು ಆಗ್ತಾರೋ ಅದರ ಮೇಲೆ ಕೂಡ ಅಂದರೆ BDA ಮೇಲೆ ಒಂದು ನಿಯಂತ್ರಣ ಇರುತ್ತೆ. ಅದಕ್ಕೆ BBMPಲಿ ಕಾರ್ಪೊರೇಟರ್ಗಳು ಇರ್ತಾರೆ ಸಹಜ, ಆಮೇಲೆ 28 MLAಗಳು ಕೂಡ ಇರ್ತಾರೆ ಸಹಜ. ಅದರ ಹೊರತಾಗಿಯೂ ಮಿನಿಸ್ಟರ್ ಅಂದರೆ ಬೇರೆ ಥರ. ಅಂದರೆ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸ್ಕೊಳ್ತಕ್ಕಂಥ ಪ್ರಮುಖ ಕಾರಣ ಏನಂದರೆ ನಮ್ಮ ಇಡೀ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ರಾಜಧಾನಿಯಲ್ಲಿ ಅತ್ಯಂತ ಹೆಚ್ಚು ಕಾಮಗಾರಿಗಳನ್ನು ಇರ್ತಕ್ಕಂಥದ್ದು. ಅಂದರೆ ಈಗ ನಮ್ಮ ಮೆಟ್ರೋ ಇರ್ಬೋದು, ಅಥವಾ ಟನಲ್ ರಸ್ತೆಗಳಿರ್ಬೋದು, ಮತ್ತೆ ಬೃಹತ್ ಮೇಲ್ಸೇತುವೆಗಳಿರ್ಬೋದು, ಅಥವಾ ಫ್ರೀ ಸಿಗ್ನಲ್ ಕಾರಿಡಾರ್ಗಳಿರ್ಬೋದು, ಮತ್ತೆ ರಾಜಕಾಲುವೆಗಳಿರ್ಬೋದು, ಮತ್ತೆ ಬೆಂಗಳೂರು ಸುತ್ತಮುತ್ತ ಅಥವಾ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳಾಗಿರ್ಬೋದು, ಎಲ್ಲವೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಲೆಕ್ಕದಲ್ಲಿ ಕಾಮಗಾರಿಗಳು ನಡೀತಕ್ಕಂಥದ್ದು. ಯಾರು ಸಚಿವರಾಗಿ ಅಧಿಕಾರ ವಹಿಸ್ಕೊಂತಾರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ, ಅವರಿಗೆ ಈ ಒಂದು ಎಲ್ಲಾ ಟೆಂಡರ್ಗಳ ಮೇಲೂ ಹಿಡಿತಾ ಇರ್ತದೆ. ಮತ್ತೆ ಯಾರೇ ಟೆಂಡರ್ನಲ್ಲಿ ಭಾಗವಹಿಸಬೇಕಾದ ಗುತ್ತಿಗೆದಾರರು ಕೂಡ ನೇರವಾಗಿ ಸಚಿವರ ಆಫೀಸ್ನಿಂದಲೇ ಅವರ ಹೆಸರುಗಳು ಹೋಗ್ತಾ ಇರತಕ್ಕಂಥದ್ದು ಇರ್ಬೋದು, ಅಥವಾ ಯಾರಾದರೂ ಗುತ್ತಿಗೆದಾರರಿಗೆ ವಹಿಸಬೇಕಾದ್ರೂ ಅವರ ಪರ್ಮಿಷನ್ಗಳು ಇರಬೇಕಾಗ್ತದೆ. ಅಂದರೆ ಈ ಎಲ್ಲವೂ ಕೂಡ ಜನರ ದೃಷ್ಟಿಯಲ್ಲೂ ಕೂಡ ಡೆವಲಪ್ಮೆಂಟ್ ವಿಷಯಗಳು. ಅಂದರೆ ಯಾವ ಆಡಳಿತ ಪಕ್ಷ ಇರುತ್ತೆ ಆ ಸರ್ಕಾರಕ್ಕೂ ಕೂಡ ದೊಡ್ಡ ಹೆಸರು ತಂದುಕೊಡುತ್ತೆ. ಮತ್ತೆ ಯಾರು ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ ಬೆಂಗಳೂರಿನವರು, ಅವ್ರಿಗೂ ಕೂಡ ಅತ್ಯಂತ ದೊಡ್ಡ ಹೆಸರು ತಂದುಕೊಡುತ್ತೆ. ಯಾಕಂದ್ರೆ ಇವೆಲ್ಲ ಜನರ ಕಣ್ಣಿಗೆ ಕಾಣುವಂಥದ್ದು. ಈಗ ಮೆಟ್ರೋ ಆಯಿತು, ಈಗ ಬ್ಲೂ ಲೈನ್ ಮೆಟ್ರೋ ಇಂಥವ್ರ ಕಾಲದಲ್ಲಿ ಆಯಿತು, ಯೆಲ್ಲೋ ಲೈನ್ ಮೆಟ್ರೋ ಈ ಥರದವ್ರ ಕಾಲದಲ್ಲಿ ಆಯಿತು, ಅಥವಾ ಯಾವುದೋ ಒಂದು ಕೆರೆ ಅಭಿವೃದ್ಧಿ ಇಂಥ ಮಿನಿಸ್ಟ್ರಿ ಇದ್ದಾಗ ಮಾಡಿದ್ರು ಅಂತಕ್ಕಂಥದ್ದು ಜನರು ಸಾಕಷ್ಟು ವರ್ಷಗಳ ಕಾಲ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ
ಪ್ರತಿಯೊಂದು ಕಾಮಗಾರಿಗೂ ಟೆಂಡರ್ ಕರಿಬೇಕು ಅಂದ್ರೂ ಸಚಿವರ ಅನುಮೋದನೆ ಇಲ್ಲದೆ ಸರ್ಕಾರನೂ ಕೂಡ ಅಥವಾ ಸಿಎಂ ಕೂಡ ಒಂದು ಕ್ಷಣ ಯೋಚನೆ ಮಾಡ್ತಾರೆ, ಆ ಒಂದು ಸಚಿವರನ್ನ ನಾವು ನಿರ್ಧಾರ ಮಾಡಿನೇ ಮುಂದೆ ಹೊರೆಯೋಣ ಅಂತ. ಯಾಕಂದ್ರೆ ಯಾರು ಕೂಡ ಪಕ್ಷದಲ್ಲಿ ಅಸಮಾಧಾನ ಆಗಬಾರ್ದು ಅಂತ, ಅದು ಒಂದು ಕಾರಣ. ಇನ್ನು ಪ್ರಮುಖವಾಗಿ ಆ ಸಚಿವರಿಗೆ ಒಳ್ಳೆ ಹೆಸರು ಬರುತ್ತೆ, ಮತ್ತೆ ಆ ಸಚಿವರು ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಅಧಿಕಾರದಲ್ಲಿ ಮುಂದುವರಿಬಹುದು ಅಥವಾ ಅದಕ್ಕಿಂತ ದೊಡ್ಡ ಖಾತೆಗಳನ್ನ ಪಡೆಯೋದಕ್ಕೂ ಕೂಡ ಇದು ಪ್ರಮುಖ ಕಾರಣ ಆಗುತ್ತೆ. ಆದ್ರಿಂದ ಯಾರೇ ಮಿನಿಸ್ಟರ್ ಆದರೂ ಅಥವಾ ಯಾವುದೇ ಇಲಾಖೆ ಮಿನಿಸ್ಟರ್ ಆದರೂ ಕೂಡ, ಎಂಥ ದೊಡ್ಡ ರಾಜಕಾರಣಿಗಳಾದರೂ ಕೂಡ ಒಮ್ಮೆ ಆದರೂ ನಾವು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಬೇಕು, ಅಧಿಕಾರ ವಹಿಸ್ಕೊಳ್ಬೇಕು ಅಂತಕ್ಕಂಥ ಆಸೆ ಪಡ್ತಕ್ಕಂಥದ್ದು ಈ ಒಂದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನೀವು ಹೇಳಿದ್ದು ನಿರಂಜ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ಯಾಕೆ ಆಸೆ ಪಡ್ತಾರೆ ಒಂದು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂದಕ್ಕೆ ಈಗ DCM ಆಗಿದ್ದಾಗ DK ಶಿವಕುಮಾರ್ ನಗರಾಭಿವೃದ್ಧಿ ಖಾತೆಯನ್ನು ವಹಿಸ್ಕೊಂಡಿರೋದು ಬೆಸ್ಟ್ ಎಕ್ಸಾಂಪಲ್. ಅವ್ರು ಅಲ್ಲಿದ್ರು, ಅಲ್ಲಿಂದಾಗೆ CM ಆದ್ರು. ಸೊ ಅಂದ್ರೆ ಅಲ್ಲಿ ಬಂದವರು ಅದು ಅಂತ. ಈಗ ಮುಂದಿನ ವಿಚಾರಕ್ಕೆ ಬರ್ತೀನಿ. ಆಸಕ್ತಿಕರವಾಗಿದ್ದು ಏನಂದ್ರೆ ಯಾಕೆ ಬಯಸ್ತಾರೆ ಅಂದ್ರೆ, ಬೆಂಗಳೂರಿನ ಕಸ ಇದೆಯಲ್ಲ, ಲೋಡ್ ಗಟ್ಟಲೆ ಕಸ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಲೋಡ್ ಗಟ್ಟಲೆ ಕಸ ಸಾಮಾನ್ಯ ಜನರಿಗೆ ಜಸ್ಟ್ ಕಸ, ಆದರೆ ಇಲ್ಲಿನ ಇರುವ ನಗರಾಭಿವೃದ್ಧಿ ಸಚಿವರಿಗೋ ಕಾರ್ಪೊರೇಟರ್ಗಳಿಗೋ ಅದು ರಸ. ಅಲ್ಲಿಂದ ದೊಡ್ಡ ಮಟ್ಟದ ಆದಾಯ ಮತ್ತು ಬೇರೆ ಬೇರೆ ರೀತಿಯ ಅವರಿಗೂ ಪರ್ಸನಲ್ ಆದಾಯ ಮತ್ತು ಸರ್ಕಾರಕ್ಕೂ ಆದಾಯ ಬರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಆ ಒಂದು ಕ್ರಿಯೇಟ್ ಆಗುವಂತಹ ಒಂದು ಕಸದ ರಾಶಿ ಇದೆಯಲ್ಲ, ಅದು ಮಲ್ಟಿ ಕ್ರೋರ್ ಬಿಸ್ನೆಸ್. ಅದು ಆ ಕಸವನ್ನು ವಿಲೇವಾರಿ ಮಾಡುವಂಥ, ಫಸ್ಟ್ ಸಂಗ್ರಹ ಮಾಡುವಂಥದ್ದು, ಮನೆಯಿಂದ ಸಂಗ್ರಹ ಮಾಡುವಂಥದ್ದು, ವಿಲೇವಾರಿ ಮಾಡುವಂಥದ್ದು, ಕಸ ಸಂಸ್ಕರಣಾ ಘಟಕ, ಕಸದ ಸಾಗಾಟ. ನೀವು ನೋಡಿರ್ಬೋದು, ಬೆಂಗಳೂರಿನ ಹೊರಗಡೆ ಕಸವನ್ನು ಸಾಗಿಸಿ ದೊಡ್ಡ ದೊಡ್ಡ ಟ್ರಕ್ಗಳು, 10 ವೀಲರ್ ಟ್ರಕ್ಗಳೆಲ್ಲ ಸಾಗಾಟ ಮಾಡ್ತಾರೆ. ಇದಕ್ಕೆಲ್ಲದಿಂದಲೂ ಸರ್ಕಾರದ ಈ ಅನುದಾನದ ಬಳಕೆ ಆಗುತ್ತೆ, ತೆರಿಗೆ ಹಣ ಬಳಕೆ ಆಗುತ್ತೆ. ತೆರಿಗೆ ಹಣ ಬಳಕೆ ಆಗುವ ಮೊದಲು ಅದಕ್ಕೆ ಟೆಂಡರ್, ಯಾವುದಂದ್ರೆ ಕಸ ವಿಲೇವಾರಿಗೆ ದೊಡ್ಡ ದೊಡ್ಡ ಮಟ್ಟದ ಟೆಂಡರ್ಗಳಿದ್ದಾವೆ, ಕಸದ ಘಟಕ ನಿರ್ಮಾಣ ಮಾಡೋದಕ್ಕೂ ಟೆಂಡರ್ಗಳಿದ್ದಾವೆ, ಕಸ ನಿರ್ವಹಣೆ ಮಾಡೋಕ್ಕೂ ಈಗ ಸ್ಥಳೀಯ ಮಟ್ಟದಲ್ಲಿ ಕೆಲವು ಕಸ ನಿರ್ವಹಣೆ ಮಾಡ್ತಿದ್ದಾರೆ, ಅದಕ್ಕೂ ಒಂದು ಟೆಂಡರ್ಗಳಿದ್ದಾವೆ. ಆಮೇಲೆ ಈ ಕಸದಿಂದ ಯಾವುದು ಗ್ಯಾಸು, ಇಂಧನ, ಬೇರೆ ಬೇರೆ ಉತ್ಪತ್ತಿ ಮಾಡ್ತಿದ್ದಾರೆ. ಈಗ ಬೇರೆ ವಿದ್ಯುತ್ ಎಲ್ಲ ಉತ್ಪಾದನೆ ಮಾಡ್ತಿದ್ದಾರೆ, ಅದಕ್ಕೂ ಟೆಂಡರ್ ಇದೆ. ನಾವು ಅಂದ್ಕೊಂಡಾಗ ಕಸವೂ ಕೂಡ, ಕಸದ ಆಕರ್ಷಣೆಯೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗಿರೋದಂತ ಗ್ಯಾರಂಟಿ. ಯಾಕಂದರೆ ಇಲ್ಲ, ಅಲ್ಲಿ ಉಂಟಾಗುವ ಒಂದು ದೊಡ್ಡ ಆದಾಯದ ಮೊತ್ತ ಇದೆಯಲ್ಲ, ಅವ್ರ ಕಣ್ಣು ಕುಕ್ಕಿರ್ತದೆ ಮತ್ತು ಅದರದ ರುಚಿ ಕೂಡ ಗೊತ್ತಿರ್ತದೆ. ಹಾಗಾಗಿ ಅದನ್ನು ಪದೇ ಪದೇ ಬಯಸ್ತಾ ಇರ್ತಾರೆ ನಿರಂಜನ್. ನೀವು ಹೇಳ್ದಂಗೆ ಕಸ ಬಹುಕೋಟಿ ಯೋಜನೆ ಅಂತಲೇ ಹೇಳ್ಬೋದು, ಕಸದ ಒಂದು ಟೆಂಡರ್ ಆಗಿರ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಬಹುಕೋಟಿದೆ ಅಂದರೆ ಅದು ಒಂದು ರಿಯಲ್ ಎಸ್ಟೇಟ್ ಅಂತ ಹೇಳ್ಬೋದು. ಬೆಂಗಳೂರು ಅಂದ ತಕ್ಷಣ ಬೆಂಗಳೂರು ನಗರ ಅಭಿವೃದ್ಧಿ ಒಂದು ಕಡೆ ಆದರೆ ರಿಯಲ್ ಎಸ್ಟೇಟ್ನೇ ಒಂದು ಕಡೆ. ಯಾಕಂದರೆ ರಿಯಲ್ ಎಸ್ಟೇಟ್ ಉದ್ಯಮಗಳೆಲ್ಲರೂ ಕೂಡ ಈ ಒಂದು ನಗರಾಭಿವೃದ್ಧಿ ಸಚಿವರ ಹಿಂದೆನೇ ಇರ್ತಾರೆ ಅಥವಾ ಅವ್ರ ಸುತ್ತಮುತ್ತಲೇ ಓಡಾಡ್ಕೊಂಡಿರ್ತಾರೆ. ಯಾಕಂದರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಬೆಂಗಳೂರಿನ ನಿಜವಾದ ಸಂಪತ್ತಿರ್ತಕ್ಕಂಥದ್ದು ಈ ಒಂದು ಭೂಮಿಯಲ್ಲೇ. ಯಾಕಂದ್ರೆ ಹೊಸ ಹೊಸ IT ಕಾರಿಡಾರ್ಗಳು ಬರ್ತಾ ಇರ್ತವೆ, ಬೃಹತ್ ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಆಗ್ತಾ ಇರ್ತವೆ. ಅದೇ ರೀತಿಯಾಗಿ ಔಟರ್ ರಿಂಗ್ ರೋಡ್, ಏನು ಬೆಂಗಳೂರು ಸುತ್ತಮುತ್ತ ORRಗಳು ಬರ್ತಾ ಇರ್ತವೆ, ಫೆರಿಫೆರಲ್ ರಿಂಗ್ ರೋಡ್ಗಳು ಬರ್ತಾ ಇರ್ತವೆ. ಮತ್ತೆ ಬೆಂಗಳೂರು ನಗರಕ್ಕೆ 2ನೇ ಏರ್ಪೋರ್ಟ್ ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಯಾವುದೇ ಉದ್ಯಮಗಳು ಬರಬೇಕು ಅಂತಂದ್ರೂ ಕೂಡ ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ಬರದೆ ಯಾವುದೂ ಆಗಲ್ಲ. ಆದ್ರಿಂದಲೇ ನಗರಾಭಿವೃದ್ಧಿ ಸಚಿವರಿಗೆ ಮುಂಚೆನೆ ಗೊತ್ತಿರುತ್ತೆ ಎಲ್ಲಿ ಮೆಟ್ರೋ ಬರುತ್ತೆ, ಎಲ್ಲಿ ಔಟರ್ ರಿಂಗ್ ರೋಡ್ಗಳು ಬರ್ತವೆ, ಎಲ್ಲಿ ಅಪಾರ್ಟ್ಮೆಂಟ್ಗಳು ಸ್ಟಾರ್ಟ್ ಆಗ್ತವೆ. ಇವೆಲ್ಲ ಗೊತ್ತಿರೋದ್ರಿಂದ ಅದು ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಕೂಡ ಅದು ಸಂಬಂಧವನ್ನು ಬೆರೆಸ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿನ ಭೂಮಿಗೂ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಉದ್ಯಮನೂ ಕೂಡ ಅತ್ಯಂತ ದೊಡ್ಡದಾಗ್ತಾ ಇರ್ತಕ್ಕಂಥದ್ದು. ಆದ್ರಿಂದನೇ ಭಾಳಷ್ಟು ಸಚಿವರುಗಳು ಕೂಡ ನಮಗೆ ನಗರಾಭಿವೃದ್ಧಿ ಖಾತೆನೇ ಬೇಕು, ಬೆಂಗಳೂರಿನ ಅಭಿವೃದ್ಧಿ ಖಾತೆನೇ ಬೇಕು ಅಂತ ಬಯಸೋದು ಅಂತ ನಾವು ರಾಜಕೀಯ ವಿಶ್ಲೇಷಕರ ಪ್ರಕಾರ ತಿಳ್ಕೊಬೋದಾಗಿದೆ. ನೀರಜ್, ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ, ನಾವು ಇದನ್ನು ಯಾಕೆ ಆಕರ್ಷಣೆ ಅಂತ ಕೇಳಿದ್ರೆ ಬೇಸರ ಆಗ್ಬೋದು, ಬಟ್ ವಾಸ್ತವ ನೋಡಿ, ಬೆಂಗಳೂರು ರಸ್ತೆ ಗುಂಡಿ ಬಿತ್ತಂತಾಗ ಸರ್ಕಾರದ ಹೆಸರು ಕೆಟ್ಟದ್ದು ಬರುತ್ತೆ ಅನ್ಕೊಂತೀವಿ ನಾವು. ಹೌದು, ಸಹಜವಾಗಿ ಕೆಟ್ಟದ್ದು ಬರುತ್ತೆ, ಅವ್ರು ಮೇಂಟೈನ್ ಮಾಡಿಲ್ಲ ಅಂತ. BBMP ಇದ್ದಾಗ BBMPಗೂ ಕ್ವಶನ್ ಮಾಡ್ತಾರೆ, ಶಾಸಕರಿಗೂ ಕ್ವಶನ್ ಮಾಡ್ತಾರೆ. ಆದರೆ ನಗರಾಭಿವೃದ್ಧಿ ಸಚಿವರಿಗೆ ಲಾಭ ಇದೆ, ರಸ್ತೆ ಗುಂಡಿ ಬಿದ್ದಷ್ಟು. ಜಲಮಂಡಳಿ ಇರುವಾಗ ರಸ್ತೆ ಕಡದಷ್ಟು ಲಾಭ ಇದೆ ಅವರಿಗೆ. 6 ತಿಂಗಳಿಗೆ ಹೋಗಿ ಕಡಿಬೇಕು, ಅವ್ರು ರಸ್ತೆ ಕಡಬೇಕು, ರಸ್ತೆ ಗುಂಡಿ ಬೀಳ್ತಾ ಇರಬೇಕು. ಜನ ಬೈದರೂ ಪರವಾಗಿಲ್ಲ, ನೆಕ್ಸ್ಟ್ ರಸ್ತೆ ಗುಂಡಿ ಮುಚ್ಚಬೇಕು ಬೇಕಲ್ಲ, ಅವಾಗ ಇರೋದು. ಅದಕ್ಕೆ ದೊಡ್ಡ ಮಟ್ಟದ ಟೆಂಡರ್ ಆಗುತ್ತೆ, ಡಾಂಬರ್ ಹಾಕೋದಕ್ಕಾಗಲಿ. ಈಗ ಇದು ನಡೀತಿದೆ, ನಾವು ಸ್ಮಾರ್ಟ್ ಸಿಟಿಯಲ್ಲಿ ಏನು ಸಿಮೆಂಟ್ ಹಾಕುವಂಥದ್ದು ಕೆಲಸ ನಡೀತಾ ಇದೆ. ವೈಟ್ ಟಾಪಿಂಗ್ ಅಂತ ಮಾಡ್ತಾರೆ. ವೈಟ್ ಟಾಪಿಂಗ್ 30 years ಪ್ಲಾನ್, ಕೆಲವು ಕಡೆ ಅದು ಹೋಗಿದೆ, ಸ್ಟಿಲ್ ಅದು ಬಿಗ್ಗೆಸ್ಟ್ ದೊಡ್ಡ ದೊಡ್ಡ ಟೆಂಡರಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ರಸ್ತೆ ಗುಂಡಿ ಬಿದ್ದಾಗಲೂ ಸಚಿವರಿಗೆ, ಆದರೆ ನಗರಾಭಿವೃದ್ಧಿ ಸಚಿವರಿಗೆ ಏನೋ ಒಂದು ಲಾಭ ಇರುತ್ತೆ. ಅವ್ರಿಗೆ ಸ್ವಲ್ಪ ಆ ಕ್ಷಣದಲ್ಲಿ ನೀವು ನೋಡುವ ಇಂದಿನ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಆಗಿತ್ತು, ಕೆಲವರು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಪ್ರಶ್ನೆ ಮಾಡಿದ್ರು, ಅವ್ರಿಗೆ ಕೇಳುವಾಗ ಬೇಸರ ಆಗಿರ್ಬೋದು, ಆದರೆ ಆ ಒಂದು ಖಾತೆ ಹೊಂದಿರುವವರಿಗೆ ಗುಂಡಿ ಬಿದ್ದಷ್ಟು ಒಳ್ಳೇದು ನಿರಂಜ್.
ಅಂದರೆ ನೀವು ರಸ್ತೆ ಗುಂಡಿಗಳ ಬಗ್ಗೆ ಕೇಳಿದ್ರಿ. ಅದೇ ರೀತಿಯಾಗಿ ನಾವು ಬೆಂಗಳೂರು ನಗರವನ್ನು ಜಾಗತಿಕವಾಗಿ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಅಂದರೆ ಮೈಕ್ರೋಸಾಫ್ಟ್ ಆಗಿರ್ಬೋದು, ಆ್ಯಪಲ್ ಕಂಪನಿಗಳಾಗಿರ್ಬೋದು, ಅಥವಾ ಇನ್ಫೋಸಿಸ್ ಕಂಪ್ನಿ ಆಗಿರ್ಬೋದು, ಅದೇ ರೀತಿಯಾಗಿ ಗೂಗಲ್ ಕಂಪ್ನಿಗಳಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಬೆಂಗಳೂರಿನಲ್ಲೇ ಇದ್ದಾವೆ. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಹೂಡಿಕೆ ಮಾಡಿ ಭಾಳಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತವೆ. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಯಾರು ಇರ್ತಾರೆ ಅವರು ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು ಆ ಒಂದು ಕಂಪನಿಗಳ ಸಿಇಒಗಳಾಗಿರ್ಬೋದು, ಅಧ್ಯಕ್ಷರುಗಳ ದೃಷ್ಟಿಯಲ್ಲಿ ಅವರು ಬೆಂಗಳೂರಿನ ರೂವಾರಿ ಆಗಿರ್ತಾರೆ. ಆದ್ರಿಂದ ಯಾರೆಲ್ಲ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗ್ತಾರೋ ಅವರು ಜಾಗತಿಕ ಮಟ್ಟದಲ್ಲೂ ಗುರುತಿಸ್ಕೊಂತಾರೆ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಗುರುತಿಸ್ಕೊಳ್ತಾರೆ ಆ ಒಂದು ಕಂಪನಿಗಳ ಮೂಲಕ. ಮತ್ತೆ ಅವರಿಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಒಳ್ಳೆ ಹೆಸರನ್ನು ಕೂಡ ತಂದುಕೊಡುತ್ತೆ. ಇದರ ಜೊತೆಗೇನೆ ಬೆಂಗಳೂರು ಅಂತಕ್ಕಂಥದ್ದು ರಾಜಕೀಯವಾಗಿ ನಾವು ವಿಶ್ಲೇಷಣೆ ಮಾಡೋದಾದ್ರೆ ರಾಜ್ಯದಲ್ಲಿ 224 ಕ್ಷೇತ್ರಗಳಿದ್ದಾವೆ. ನಮ್ಮ ಬೆಂಗಳೂರು ಒಂದರಲ್ಲೇ 28 ಕ್ಷೇತ್ರಗಳಿದ್ದಾವೆ MLA ಕ್ಷೇತ್ರಗಳು. ಬೆಂಗಳೂರು ಹೊರತುಪಡಿಸಿ ನೋಡೋದಾದ್ರೆ ರಾಜ್ಯದ ಬೇರೆ ಜಿಲ್ಲೆಗಳಿಗಿಂತ ಬೆಂಗಳೂರು ಅತ್ಯಂತ ಪವರ್ಫುಲ್ ಆದಂಥ ಜಾಗ. ಮತ್ತೆ 28 ಶಾಸಕರಿರ್ಬೋದು, ಮತ್ತೆ 100 ಜನ ಕಾರ್ಪೊರೇಟರ್ಗಳಿರ್ಬೋದು, ಅವರೆಲ್ಲರನ್ನ ಒಟ್ಟುಗೂಡಿಸಿ ಕೆಲಸ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಅತ್ಯಂತ ಪ್ರಬಲ ನಾಯಕನನ್ನ ಸೃಷ್ಟಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಸಾವಿರಾರು ಜನ ಗುತ್ತಿಗೆದಾರರು ಇರ್ತಾರೆ, ಬಹಳಷ್ಟು ಜನ ಕಾರ್ಪೊರೇಟರ್ಗಳಿರ್ತಾರೆ, MLAಗಳಿರ್ತಾರೆ. ಅವರೆಲ್ಲರನ್ನೂ ಒಟ್ಟುಗೂಡಿಸಿ ಕರ್ಕೊಂಡೋಗೋದು ಅತ್ಯಂತ ಬಲಿಷ್ಠ ನಾಯಕನ ಲಕ್ಷಣ, ಅಥವಾ ಮುಂದೆ ನಾಯಕನನ್ನು ಸೃಷ್ಟಿ ಮಾಡೋದು. ಅಂತಾರೆ ಮುಂದಿನ ಭವಿಷ್ಯದಲ್ಲಿ ಕೂಡ CM ಆಗಿರ್ತಕ್ಕಂಥದ್ದು. ನೀವು ಹೇಳ್ದಂಗೆ ಅವಾಗಲೇ DK ಶಿವಕುಮಾರ್ ಅವರು DCM ಆಗಿದ್ದಾಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರಾಗಿದ್ದರು. ಈಗ ಅವರು ಯಶಸ್ವಿಯಾಗಿ DCM ಇಂದ CM ಆಗಿ ಪ್ರಮೋಷನ್ ಆಗಿದ್ದಾರೆ, CM ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ಯಾರೇ ಬಂದರೂ ಕೂಡ ಈ ಹಿಂದೆ ನೀವು ಪಟ್ಟಿ ಕೊಟ್ಟಂತೆ BS ಯಡಿಯೂರಪ್ಪ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಕಾಲದಲ್ಲಾಗಿರ್ಬೋದು, ಯಾರೇ ಬಂದರೂ ಕೂಡ ಬಲಿಷ್ಠ ನಾಯಕನಾಗಿ ಅವ್ರು CM ಸ್ಥಾನದವರೆಗೂ ಹೋಗ್ತಾರೆ. ಆದ್ರಿಂದಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನಮಗೆ ಬೇಕೇ ಬೇಕು ಅಂತ ಪಟ್ಟಿಡತಕ್ಕಂಥದ್ರಲ್ಲಿ ಯಾವುದೇ ಅತಿಶೋಕ್ತಿ ಏನಲ್ಲ ಅಂತ ಹೇಳ್ಬೋದು. ಓಕೆ ನಿರಂಜು, ಈಗ ನಮ್ಮದು ಮುಗಿಸೋ ಟೈಮು. ಪ್ರಿಯ ವೀಕ್ಷಕರೇ, ಈಗ ನಾವು ಮತ್ತು ನಿರಂಜು ಚರ್ಚೆ ನಡೆಸಿದೆವು ಯಾಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವಾಲಯವನ್ನು ರಾಜಕಾರಣಿಗಳು ಬಯಸ್ತಾರೆ, ಅಂದರೆ ಹಿರಿಯ ನಾಯಕರು ಯಾಕೆ ಬಯಸ್ತಾರೆ ಅನ್ನುವಂಥದ್ದು. ಹೌದು, ಖಂಡಿತ. ಈಗ ನಾವು ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಿದೆವು. ಇಲ್ಲಿರುವ ದೊಡ್ಡ ಜನಸಂಖ್ಯೆ, ಇಲ್ಲಿರುವ ದೊಡ್ಡ ರಾಜಕೀಯ ನಾಯಕರ ಪಡೆ, ಇಲ್ಲಿರುವ ಉದ್ಯಮ, ಇಲ್ಲಿರುವ ಹಣ, ಇಲ್ಲಿರುವಂತಹ ಆದಾಯ ಮತ್ತು ಬೇರೆ ಬೇರೆ ರೀತಿಯ ಅವರ ಸಂಪನ್ಮೂಲಗಳು ಅವರು ಖಂಡಿತವಾಗಿ ಆಕರ್ಷಿಸುತ್ತೆ. ಆದರೆ ಇನ್ನೊಂದು ಪ್ರಶ್ನೆ ನಾವೀಗ ಮಾಡಬೇಕಾಗಿರೋದು ಏನಂತಂದರೆ, ಇವರಿಗೆ ಆಕರ್ಷಣೆ ಆಗಿರ್ಬೋದು, ಅವರೊಂದು ಅಭಿವೃದ್ಧಿಯ ವಿಚಾರ, ಅವರ ಆದ್ಯತೆ ವಿಚಾರನೆ ಆಗಿರ್ಬೋದು. ಆದರೆ ಈ ಕಲುಷಿತ ಗಾಳಿ, ನೀರು ಮತ್ತು ಈ ಒಂದು ಟ್ರಾಫಿಕ್ ಸಂಕಷ್ಟದಲ್ಲಿ ತಲುಪುವಂತಹ ಜನರಿಗೆ ಇದರಿಂದ, ಅಂದರೆ ಇದಕ್ಕೂ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗುತ್ತೋ, ಇವರು ಒಬ್ಬ ವ್ಯಕ್ತಿ, ಒಬ್ಬ ಹಿರಿಯ ನಾಯಕ, ಅವರು ಬೆಂಗಳೂರು ನಗರಾಭಿವೃದ್ಧಿ ಆಗುವುದರ ಒಂದು ಫಲ ಅವರಿಗೂ ಕೂಡ ಸಿಗುತ್ತಾ ಅನ್ನುವಂಥದ್ದು ಕೂಡ ಈಗಿನ ಪ್ರಶ್ನೆ. ಈಗ ನೋಡೋಣ. ಈಗ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅದರೊಂದು ತಾಕಲಾಟ ಮುಂದುವರೆದಿದೆ. ಮುಂದೆ ಯಾರು ನಗರಾಭಿವೃದ್ಧಿ ಸಚಿವರಾಗಬಹುದು ಅಂತೇಳಿ ನಿರೀಕ್ಷೆ ಮಾಡೋಣ. ನಮ್ಮ ಪಾಡ್ಕಾಸ್ಟ್ ಇಷ್ಟ ಆದರೆ ಕಮೆಂಟ್ ಮಾಡಿ, ನಮಗೆ ಲೈಕ್ ಮಾಡಿ. ಜೊತೆಗೆ ನಮ್ಮ ಈ ಚರ್ಚೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನಿಮ್ಮ ಬಳಿ ಇದ್ದರೆ ಅದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.